Yes, so students, a very good evening and I wholeheartedly welcome you all for Enlightened Educators. And ಇವತ್ತು ಬಂದು very important update ಅನ್ನು ನಾನು ಕೊಡ್ತಿದ್ದೀನಿ. ಏನು ಅಪ್ಡೇಟ್ ಅಂತ ತಿಳ್ಕೊಂಡ್ರಾ? ಎಸ್ ಎಲ್ಸ್ ಕೋರ್ಸಸ್ ರೈಟ್. ಸೊ ನಮ್ಮ ಜೀವನದಲ್ಲಿ ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ಮಾರ್ಕ್ಸ್ ಮಾತ್ರ ಅಲ್ಲ, ಕೋರ್ಸಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ ಆಫ್ ಅ 10 CGPA girl wherein she has not been placed anywhere because she lost in her this one, which one, technical round of interview, right? Yes. So ಏನಕ್ಕೆ ಅಂದ್ರೆ ಅವರು it was our sir who came into our class to take a session on C and C++. Basically he just informed us regarding that, and when the college principal only called him and told ante, so sir, like this is what is happening, this is what is happening is like ಸೇ ಈ ಹುಡುಗಿಗೆ ಏನು ಸಿಗ್ತಾ ಇಲ್ಲ, ಈ ಹುಡುಗಿಗೆ ಕಂಪನಿನೇ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕಾಲೇಜ್ ಪ್ರಿನ್ಸಿಪಲ್ ಬಂದು ನಮ್ಮ ಸರ್ಗೆ ಇನ್ಫಾರ್ಮ್ ಮಾಡಿದಾಗ, ನಾಟ್ ಅವರ್ ಕಾಲೇಜ್ ಪ್ರಿನ್ಸಿಪಲ್, ಅ ಡಿಫ್ರೆಂಟ್ ಕಾಲೇಜ್ ಸ್ಟೂಡೆಂಟ್ ಶೇಸ್ ಬೈ ದ ವೇ, and yeah, so the sir checked and told that you only what I can say, ನೀವೇ ಅವ್ರನ್ನ ಒಂದ್ ರೀತಿಯಲ್ಲಿ ಹಾಳು ಮಾಡಿದ್ರಿ. ಏನಕ್ಕೆ ಅಂತ ಹೇಳಿದ್ರೆ ಆ ಸ್ಟೂಡೆಂಟ್ಗೆ ಬಂದು ನೀವು ಮಾರ್ಕ್ಸ್ ಅಂತ ಫೋಕಸ್ ಮಾಡಿಸಿದ್ರಿ. ನೀವು ಸ್ಟೂಡೆಂಟ್ ಎಲ್ಲಾ ಕಡೆ ಹಾಕಿದ್ದಾರೆ, ಶೀಸ್ ಗಾಟ್ NPTEL ದಟ್ ಇಸ್ ಗೋಲ್ಡ್ ಅಂಡ್ 10 CGPA ಟೋಟಲಿ ಎಲ್ಲಾ ಕಡೆ ಹುಡುಗಿ ಫೋಟೋ ಹಾಕಿದ್ದಾರೆ. ಯಾರ್ ಪೇರೆಂಟ್ಸ್ ನೋಡಿದ್ರು ಹೆಂಗಿರುತ್ತೆ ಅಂದ್ರೆ ಅವರಷ್ಟು ತೆಗೆದ್ಬಿಟ್ಟು ನನ್ ಮಗು ತೆಗಿತಾ ಇಲ್ಲ ಅಂತ ತರ ಫೀಲ್ ಆಗುತ್ತಲ್ಲ, ಆ ತರ ಫೀಲ್ ಆದ್ರೆ ಎಲ್ಲಾ ಕಡೆನೂ ಇದೆ. Washroom on bit everywhere ಹುಡುಗಿ photoನೆ, because she's got into good results anta, but she's not getting selected. Why? Only because she doesn't have any technical skill. Correct? ಅವ್ನು 30-35 ಅಟೆಂಡ್ ಮಾಡಿದಾರ ಸ್ಟೂಡೆಂಟ್. irrespective of attending that, she is not got any job because she lost a technical interview, right? So ಹಾಗಾಗಿ ಏನು ಅಂತ ಹೇಳಿದ್ರೆ, it is not only marks that matters. So ನೀವು 10 CGPA ಬಂದ್ರು ತಗೋತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ how well the skill set is working in today's era, right? In today's era ಎಷ್ಟು ಸ್ಕಿಲ್ ಸೆಟ್ ಗಳು ವರ್ಕೌಟ್ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಒಂದು ಟೈಮಲ್ಲಿ ನೀವು ಯಾರನ್ನಾದ್ರೂ ಕೇಳಿ, ನಿಮ್ಮ ಹಳೆ ಐ ಮೀನ್ ನಿಮ್ಮ ಹಳೆ ರಿಲೇಟಿವ್ಸ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಸಿನ್ಸ್ ಆಗ್ಬೋದು, ಒನ್ ಹೂ ವಾಸ್ ಗ್ರಾಜುಯೇಟೆಡ್ ಇನ್ 2005, 2006, 2002, 1990s ಅಲ್ಲಿ, 1992, 2000 ಆ ಪೀರಿಯಡ್ ಅಲ್ಲಿ ಯಾರು ಗ್ರಾಜುಯೇಟ್ ಆದ್ರು ಅವ್ರನ್ನೆಲ್ಲ ಕೇಳಿ, ಅವ್ರು ಹೇಳೋದು ಇಷ್ಟನೇ, ಮಾರ್ಕ್ಸ್ ಇಂದ ನಾವು ಸೆಲೆಕ್ಟ್ ಆದ್ವಿ ಅಂತ. ಬಟ್ ದೇ ಡೋಂಟ್ ಟೆಲ್ ದಟ್ ವಿ ವರ್ ಲೈಕ್, ನಮ್ಗೆ ಈ ತರ ಸ್ಕಿಲ್ ಸೆಟ್ ಎಲ್ಲ ಕಲಿಬೇಕು ಅನ್ನೋದು ಏನಿರಲಿಲ್ಲ. ಇಫ್ ಯು ಹ್ಯಾಡ್ ಅ ಗುಡ್ ಪರ್ಸೆಂಟೇಜ್ ವಿ ವುಡ್ ಬಿ ಅಲೌಡ್ ಇನ್ ಟು ದ ಕಂಪನಿ, ಅಥವಾ ನಾವು ಕಂಪ್ನಿಗೆ ಅಲೋ ಮಾಡ್ತಿದ್ರು ನಮ್ಮನ್ನ ಅಂತ ಅವ್ರು ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಬಟ್ ಇವಾಗ ನೀವು 2011 ಮತ್ತೆ 12 ಅಲ್ಲಿ ಕೂಡ ಕೇಳಿದ್ರು ಅವರು ಕೂಡ ಅದೇ ಹೇಳ್ತಾರೆ, ಬಿಕಾಸ್ ಅವಾಗಲೂ ಕೂಡ ಅಷ್ಟಾಗಿ ದಿಸ್ ವಾಸ್ ನಾಟ್ ವರ್ಕಿಂಗ್ ಔಟ್ ವೆಲ್. ಬಟ್ ಒನ್ ಥಿಂಗ್ ಇಸ್ ದಟ್ right now, starting from 2015, 16 and 17 ಈ ಎರಾದಲ್ಲಿ ನೋಡಿದಾಗ ಕಂಪ್ಲೀಟ್ ಸ್ಕಿಲ್ ಸೆಟ್ ಗಳ ಒಂದು ಏನಂತ ಹೇಳ್ತಾರೆ, ಇದು ಸ್ಟಾರ್ಟ್ ಆಯ್ತು, ಸ್ಕಿಲ್ ಸೆಟ್ ಗಳ ಎರಾ ಸ್ಟಾರ್ಟ್ ಆಯ್ತು. ಬೇಸಿಕಲಿ 2011 ಆ ಪೀರಿಯಡ್ ಇಂದಾನೆ ಸ್ಟಾರ್ಟ್ ಆಗಿದೆ, ಬಟ್ ಅಷ್ಟು ಗೊತ್ತಾಗಿಲ್ಲ. ಬಟ್ ಸೀರಿಯಸ್ ಆಗಿ ಬಂದಿದ್ದು 2016, 17, 2015 ಇಂದ ಸ್ಟಾರ್ಟ್ ಆಗಿರೋಂಥದ್ದು. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಆಗಿರೋಂಥದ್ದು ಎಲ್ಲರಿಗೂ ಒಂದು ಸ್ಕಿಲ್ ಸೆಟ್ ಇದೆಯಾ, ಸಿ ಗೊತ್ತಾ, C++ ಗೊತ್ತಾ, ಜಾವಾ ಗೊತ್ತಾ, ಟ್ರೈನಿಂಗ್ ಕೊಡ್ತಾ ಇದ್ರು. ಬಟ್ ಇಷ್ಟು ಮಟ್ಟದ್ದು ಇರ್ಲಿಲ್ಲ. ಅಂದ್ರೆ ನಿಮ್ಗೆ ಟೈಪ್ ರೈಟಿಂಗ್ ಆಗ್ಬೋದು, ಇಲ್ಲ ಕಂಪ್ಯೂಟರ್ ಕೋರ್ಸ್ ಆಗ್ಬೋದು, ಹೆಂಗ್ ಕಂಪ್ಯೂಟರ್ ಯೂಸ್ ಮಾಡೋದು, ಎಕ್ಸೆಲ್ ಯೂಸ್ ಮಾಡೋದು, ಈ ತರ ಟ್ರೈನಿಂಗ್ ಕೊಡ್ತಿದ್ರು. ಬಟ್ C++, ಜಾವಾ ಅಷ್ಟಾಗಿ ಬಂದಿರ್ಲಿಲ್ಲ. ಎಲ್ಲರೂ ನಾರ್ಮಲ್ C++ ಬಳಸ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಸ್ಟಾರ್ಟೆಡ್ ಅಪ್ಗ್ರೇಡೆಡ್ ಟು ಜಾವಾ, ಪೈಥಾನ್, ಅಡ್ವಾನ್ಸ್ ಜಾವಾ, ಕೋರ್ ಜಾವಾ, ಹಿಂಗೆ ಅವ್ರು ಅಪ್ಗ್ರೇಡ್ ಆದ್ರು. ಅವ್ರ ಕಂಪ್ನಿಗೆ ಯಾವ್ದು ಸೆಟ್ ಆಗ್ತಿತ್ತು ಅದರಲ್ಲಿ ವರ್ಕ್ ಮಾಡ್ಕೊಳ್ತಾ ಹೋದ್ರು, ರೈಟ್? ಆ ತರ ಆಗಿ ಸ್ಟಾರ್ಟ್ ಆದಾಗಿಂದ ಎಲ್ಲಾ ಒಂದು ಏನಂತ ಹೇಳ್ತಾರೆ, ಕೋರ್ಸಸ್ ಗಳು ಕಲಿಕೆ ಪ್ರಾರಂಭ ಆಯ್ತು. ಸೊ ಆ ರೀತಿಯಾಗಿ ಪ್ರಾರಂಭ ಆಗಿರುವಂತ ಕೋರ್ಸಸ್ ಗಳು ಕಲಿಕೆ ಬಂದು ಈಗ AIML ವರ್ಗೂ ನಿಂತಿದೆ. ಸೊ ಪೈಥಾನ್ ಇಂದ AIML ಗೂ ಕೂಡ ಶಿಫ್ಟ್ ಆಗ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಈಗ ಏನಂತ ಹೇಳಿದ್ರೆ, ಒಂದು ಮನುಷ್ಯನ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹ್ಯಾಂಡಲ್ ಇನ್ ದ ಸೆನ್ಸ್ ಲೈಕ್ ಪ್ರೊವೈಡಿಂಗ್ ದಮ್ ಪೇಮೆಂಟ್. ಈಗ ಒಂದು 10 ಜನದ ಜಾಗದಲ್ಲಿ ನಾನು 4 ಜನ ಕೊಡ್ತೀನಿ, 4 ಜನಕ್ಕೆ ಸ್ಯಾಲ್ರಿ ಕೊಡ್ಬೋದು ಅಂತ ಒಂದಿಷ್ಟು ಜನ ತೆಗ್ದಾಕುವಂಥದ್ದು. ಸೊ ಈ ತರದೆಲ್ಲಾನು ಏನಂತ ಹೇಳ್ತಾರೆ, ಸಾರಿ ಫಾರ್ ಡಿಸ್ಟ್ರಾಕ್ಷನ್. ಈ ತರದ್ದೆಲ್ಲ ಒಂದಿಷ್ಟು ಏನಾಗುತ್ತೆ ಅಪ್ಪ ಅಂತ ಹೇಳಿದ್ರೆ ಆಗ್ತಾ ಇದೆ. ಇವಾಗ ನೀವು ನೋಡ್ತಾ ಇದೀರಾ, ಎಷ್ಟೋ ಜನ ತೆಗ್ದಾಕ್ತಾ ಇದಾರೆ. ನಾವು AIML ಹಾಕೊಳ್ತೀವಿ ಅಂತ ಹೇಳ್ತಾ ಇದಾರೆ. ಈ ತರ ಎಲ್ಲ ನಡೀತಾ ಇದೆ. AIML ಇಸ್ ಆಲ್ಸೋ ವೆರಿ ಗುಡ್, ಬಟ್ ಇಂಪ್ಲಿಮೆಂಟಿಂಗ್ ಇಟ್ ಡೈರೆಕ್ಟ್ಲಿ ಇಸ್ ಅ ಬಿಗ್ ಡೀಲ್. ನೀವು ಒಂದೇ ಸತಿ 10,000 ಜನ ತೆಗೆದು ನಾನು AIML ಹಾಕೊಂತೀನಿ, ನಾನು ಮೆಷಿನ್ ಹಾಕೊಂತೀನಿ ಕೆಲಸ ಮಾಡೋಕೆ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಯು ಟು ಡೂ ಇನ್ ಚಂಕ್ಸ್, ಸ್ಮಾಲ್ ಚಂಕ್ಸ್ ಇಂದ ನೀವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಟು ನೋ ಹೌ ವೆಲ್ ಇಟ್ ವರ್ಕ್ಸ್.
ಈಗ ಒಂದು 100 ಜನ ತೆಗ್ದಾಕಿ ಅವ್ರ ಕೆಲಸನ ನೀವು ಒಂದು ಸ್ಮಾಲ್ AIML ಗೆ ಕೊಟ್ಟಾಗ ಹೌ ಡಸ್ ದಟ್ ವರ್ಕ್ ಅಂತ ಗೊತ್ತಾಗುತ್ತೆ ಅಂಡ್ ದೆನ್ ಫರ್ದರ್ ಯು ಕ್ಯಾನ್ ಮೂವ್ ಆನ್ ವಿತ್ ಅದರ್ ಥಿಂಗ್ಸ್ ಆಲ್ಸೋ ಬಿಕಾಸ್ ಒಂದು ಸಲಿ ನಮ್ಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದವಾಗ ದೆನ್ ಯು ಕ್ಯಾನ್ ಮೂವ್ ಆನ್ ಅಲ್ವಾ. So that is what is they have to do, but I don't know why they're taking up directly 6,000 7,000 ಎಲ್ಲ ಎತ್ತಾಕ್ಬಿಟ್ಟು ಟಕ ಅಂತ ಅವರು AIML ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ. ಇಟ್ಸ್ ಆಲ್ಸೋ ಬೂನ್ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ರೈಟ್ ನಾವು. ಬಟ್ ಏನು ಅಂತ ಹೇಳಿದ್ರೆ ಈಗ ಕರೆಂಟ್ಲಿ ಎಲ್ಲ ಕಡೆನೂ ಇಂಪ್ಲಿಮೆಂಟ್ ಮಾಡ್ತಾರೆ. ಓನ್ಲಿ ಫ್ಯೂ ಕಂಪನೀಸ್ ಆರ್ ಮೂವಿಂಗ್ ಫಾರ್ವರ್ಡ್ ಟು ಇಂಪ್ಲಿಮೆಂಟ್ ಇಟ್ ಓನ್ಲಿ ಬಿಕಾಸ್ ದೇ ವಾಂಟೆಡ್ ಟು ಹ್ಯಾವ್ ನ್ಯೂ ಇನೋವೇಷನ್ ಅಂಡ್ ಹೊಸ ತರ ಇಲ್ಲಿ ನಮ್ಮ ಕಂಪ್ನಿ ತರ ಮಾಡ್ತಾರೆ. ದಟ್ಸ್ ಒನ್ ಥಿಂಗ್. ಫೈನ್, ಓಕೆನಾ? ಯಾ. ಸೊ ಇವಾಗ ಏನು ಅಂತ ಹೇಳಿದ್ರೆ ಕರೆಂಟ್ ಟ್ರೆಂಡ್ ಅಲ್ಲಿ ಸೊ ಈಗ ಜಾವಾ ಮತ್ತೆ ಪೈಥಾನ್ ನೋಡ್ತಿತ್ತು, ಈಗ ಪವರ್ BI ಅಂತ ಬಂದಿದೆ. ಸೊ ಕರೆಂಟ್ ಟ್ರೆಂಡ್ ಪವರ್ BI ಅಂತ ಬಂದಿದೆ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಅದರ ಜೊತೆಗೆ ನಿಮ್ಗೆ AIML ಅಂಡ್ ಡಾಟಾ ಸೈನ್ಸ್ ಕೂಡ ಬಂದಿದೆ. ಡಾಟಾ ಸೈನ್ಸ್ ಇಸ್ ಬೂಮಿಂಗ್ ಟುಡೇ. ಸೊ ಯಾರು ಕೇಳಿದ್ರು ಹೇಳ್ತಾರೆ ಡಾಟಾ ಸೈನ್ಸ್ ಮಾಡಿ ಅಂತ. ನಂಗಂತೂ ಎಷ್ಟು ಜನದಿಂದ ಇದು ಬಂದಿದೆ ಗೊತ್ತಿಲ್ಲ, ಎಲ್ಲ ಹೇಳೋರು ಡಾಟಾ ಸೈನ್ಸ್ ಮಾಡೋ ಬಿಕಾಸ್ ಇಟ್ಸ್ ಬೂಮಿಂಗ್, ರೈಟ್? ಸೊ ಬೂಮಿಂಗ್ ಅಲ್ಲಿ ಇರೋದನ್ನ ನಾವು ಮಾಡ್ಲೇಬೇಕಲ್ಲ. ಸೊ ಹಂಗಾಗಿ ಇವಾಗ ನಾನು ನಿಮ್ಮ ಜೊತೆ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇದನ್ನ ನಾನು ನಿಮಗೆ ಮಾತ್ರ ಹೇಳ್ತಿಲ್ಲ, ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ, ನಾನು ಕೂಡ ಮುಗಿಸ್ತೀನಿ. ನೀವು ಸ್ವಲ್ಪ ಬೇಗ ಮುಗಿಸ್ಬೋದು, ಬಟ್ ನಾನು ಸ್ವಲ್ಪ ನಿಧಾನ ಆಗುತ್ತೆ ಡ್ಯೂ ಟು ಮೈ ಕಾಲೇಜ್ ವರ್ಕ್. ಸೊ ನನ್ಗೆ ಯಾವಾಗ ಆಗುತ್ತೆ ಆ ವಿಡಿಯೋ ನೋಡ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಇಟ್ಸ್ ಅಪ್ ಟು ಮೈ ಕ್ಯಾಲಿಬರ್ ಅಂಡ್ ಇಟ್ಸ್ ಅಪ್ ಟು ಯರ್ ಕ್ಯಾಲಿಬರ್. ಬಿಕಾಸ್ ನಿಮ್ಗೆ ವರ್ಕ್ಗಳಿತ್ತು ಅಂತ ಅಂದಾಗ ವರ್ಕ್ಗಳ ಮಧ್ಯದಲ್ಲಿ ಇದು ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಿನಕ್ಕೆ ಅರ್ಧ ಗಂಟೆ ಕೊಟ್ರೆ ಸೀರಿಯಸ್ ಆಗಿ ಮಾಡ್ಬೋದು. ಇಲ್ಲಾಂದ್ರೆ ಯಾವ ತರ ಒಂದಿನ ಕಂಪ್ಲೀಟ್ ನನಗೆ ವರ್ಕೇ ಬಿದ್ಬಿಟ್ಟು ನಾನು ಇದು ನೋಡಕ್ಕೂ ಆಗ್ತಿಲ್ಲ, ಹಂಗೆ ಬೇರೆ ಕೆಲಸನೇ ಮಾಡಕ್ ಆಗ್ತಿಲ್ಲ ಅಂದಾಗ ಅವಾಗ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಇಟ್ಸ್ ಲೈಕ್ ಹೌ ವೆಲ್ ಇಸ್ ದ ಸ್ಕೆಡ್ಯೂಲ್ ಗೋಯಿಂಗ್ ಆನ್ ಅಂಡ್ ಆ ಸ್ಕೆಡ್ಯೂಲ್ ಮಧ್ಯೆ ನೀವು ಹೆಂಗ್ ಮುಗಿಸ್ಕೊಂತೀರಾ ಅಂತ. ಸೊ ಈಗ ಬರೋಣ ಯಾವ ಕೋರ್ಸ್ ಅನ್ನ ಇಲ್ಲಿ ಆಫರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇಷ್ಟು ಇಂಟ್ರೊಡಕ್ಷನ್ ಬೇಕಲೇಬೇಕು ಬಿಕಾಸ್ ತುಂಬಾ ಜನಕ್ಕೆ ಇನ್ನೂ ಕೋರ್ಸಸ್ ಬಗ್ಗೆ ಐಡಿಯಾನೇ ಇಲ್ಲ, ಏನ್ ಮಾಡ್ಬೇಕು ಅಂತ ಐಡಿಯಾನೇ ಇಲ್ಲ, ಸುಮ್ಮನೆ ಇದು ಮಾಡ್ತಿದ್ದಾರೆ. CSIS ಮಕ್ಳಿಗೊಂದು ಬೋನ್ ಅಂದ್ರೆ ಅವ್ರು ಕಲ್ತಿರೋದನ್ನೇ ಅವ್ರು ಈಸಿಯಾಗಿ ಏನಂತಾರೆ ರೀಪ್ರೊಡ್ಯೂಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅವ್ರು ಏನೇನ್ ಕಲ್ತಿರ್ತಾರೆ ಅದ್ರ ಮೇಲೆ ಕೇಳ್ತಾರೆ, ಅವ್ರು ಅದನ್ನೇ ಈಸಿಯಾಗಿ ರೀಪ್ರೊಡ್ಯೂಸ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವ್ರನ್ನ ಬಿಟ್ಟಾಕಿ ಪಕ್ಕಕ್ಕೆ, ಬಿಕಾಸ್ ಅವ್ರಿಗೆ ಏನೇನ್ ನೀಟಾಗಿ ಕಲ್ತಿರ್ತಾರೆ ಅದನ್ನ ಅವ್ರ ಕಂಪ್ನಿ ಕೇಳಿದಾಗ ಹೇಳ್ಬೋದು. ದೇ ಡೋಂಟ್ ನೀಡ್ ಎ ಸರ್ಟಿಫಿಕೇಶನ್ ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದರ್ ಕರಿಕ್ಯುಲಮ್. ಈಗ ಅವ್ರಿಗೆ ಯಾವ್ದು ಕರಿಕ್ಯುಲಮ್ ಅಲ್ಲಿ ಇಲ್ಲ ಅದಕ್ಕೆ ಸರ್ಟಿಫಿಕೇಟ್ ಅವ್ರು ತಗೋಬೇಕಾಗತ್ತೆ. ದಟ್ಸ್ ಒನ್ ಥಿಂಗ್, ಕರೆಕ್ಟ್ ಅಲ್ವಾ? ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ ಫಾರ್ EMC ಅಂಡ್ ಸರ್ಕ್ಯೂಟರಿ ಬ್ರಾಂಚ್ ಸ್ಟೂಡೆಂಟ್, ಇಫ್ ಎನಿಬಡಿ ಇಸ್ ಟ್ರೈಂಗ್ ಟು ಗೆಟ್ ಇನ್ ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇವನ್ ಸಿವಿಲ್ ಮೆಕ್ಯಾನಿಕಲ್ ನವರು ಅಥವಾ ಎನಿ ಅದರ್ ಇಂಜಿನಿಯರಿಂಗ್ ದೇ ವಾಂಟ್ ಟು ಗೋ ಇನ್ ಟು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ದಟ್ಸ್ ಸಾಫ್ಟ್ವೇರ್ ಹೋಗ್ಬೇಕು ಅಂದ್ರೆ ಅವರಿಗೆ ಸರ್ಟಿಫಿಕೇಶನ್ ಇಸ್ ಮಚ್ ರಿಕ್ವೈರ್ಡ್. ಕೋರ್ ಕಂಪನಿಗಾದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಏನ್ ಕೇಳ್ತಾರೆ ಅದನ್ನ ಹೇಳಿ ಕೆಲಸ ತಗೋಬಹುದು. ಬಟ್ ಕೋರ್ ಕಂಪನಿ ಅಲ್ಲ ಅಂದಾಗ ಇಟ್ ಇಸ್ ಸಾಫ್ಟ್ವೇರ್ ಕಂಪನಿ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್, ರೈಟ್? ನೀವು ಅಟ್ಲೀಸ್ಟ್ ಏನು ಅಂದ್ರೆ ಸರ್ಟಿಫಿಕೇಟ್ ಇಲ್ಲೇಬೇಕು ನಿಮ್ಗೆ. ಸೊ ಹೆಂಗಾಗುತ್ತೆ ಅಂದ್ರೆ ದಟ್ ಒನ್ ಸರ್ಟಿಫಿಕೇಟ್ ವಿಲ್ ಚೇಂಜ್ ಎ ಲೈಫ್ ಅನ್ನೋ ತರ ಕೆಲವೊಂದು ಸರ್ಟಿಫಿಕೇಟ್ಸ್ ಇರುತ್ತೆ. ಅದು ಡಾಟಾ ಸೈನ್ಸ್, ಅದರಲ್ಲಿ ಡಾಟಾ ಸೈನ್ಸ್ ಒಂದು, ಪೈಥಾನ್ ಒಂದು, AIML ಒಂದು. ಸೊ ಇಲ್ಲಿ ಏನಾಗ್ತಿರುತ್ತೆ ಗೊತ್ತಾ, ನೀವು ತಗೊಂಡಿರ್ತೀರಾ ಬಟ್ ಕೆಲವೊಂದು ಕಂಪನಿ ಸ್ಟಿಲ್ ವರ್ಕಿಂಗ್ ಇನ್ ಜಾವಾ ಅಂದಾಗ ನೀವು ಆ ಕಂಪನಿಗಳಿಗೆ ಟ್ರೈ ಮಾಡ್ಬಿಟ್ಟು ಟ್ರೈ ಟು ಗೋ ವಿತ್ ಪೈಥಾನ್, ಆಯ್ತಾ? ಅಂಡ್ ನಮಗೆ ನಮ್ಮ ಸರ್ ವೆನ್ ಹಿ ಕೇಮ್ ಟು ಟೀಚ್ C++, ಅವ್ರು ಹೇಳಿದ್ ಒಂದೇನೆ, ನೀವು ಯಾವ್ದಾದ್ರು ಒಂದನ್ನ ಲ್ಯಾಂಗ್ವೇಜ್ ಅನ್ನ ಕೊಡಿ, ಎಲ್ಲ ಬರುತ್ತೆ ಅಂತ ತೋರ್ಸ್ಕೊಳಕ್ ಹೋಗ್ಬೇಡಿ. ಓನ್ಲಿ ಒನ್ ಲ್ಯಾಂಗ್ವೇಜ್ ಯು ಶುಡ್ ಶೋ ದಟ್ ಐ ಆಮ್ ಪ್ರೊಫಿಷಿಯಂಟ್. ಕರೆಕ್ಟ್ ಅಲ್ವಾ? ಪ್ರೊಫಿಷಿಯಂಟ್. ಬಿಕಾಸ್ ನಾನು ಯಾವುದೋ ದೊಡ್ಡದಕ್ಕೆ ಹೋಗ್ತೀನಿ, ನನ್ಗೆ ಆ ಲ್ಯಾಂಗ್ವೇಜ್ ಬರುತ್ತೆ, ಈ ಲ್ಯಾಂಗ್ವೇಜ್ ಬರುತ್ತೆ, ಸುಮ್ಮನೆ ಶೋ ಆಫ್ ತೋರಿಸ್ಕೊಳ್ಳೇಬೇಡಿ. ಜಾವಾ ಗೊತ್ತೋ ಪೈಥಾನ್ ಗೊತ್ತೋ ಹಂಗೆಲ್ಲ ಹಾಕಕ್ ಹೋಗ್ಬೇಡಿ. ಅದು ಹಾಕೋದ್ರಿಂದ ಪ್ರಾಬ್ಲಮ್ಮೇ. ಅವ್ರು ಹೇಳ್ಕೊಟ್ಟಿದ್ದು ನಮಗ್ ಒಂದೇ, ಪೈಥಾನ್ ಗೊತ್ತಿದ್ಯಾ, ಪೈಥಾನೇ ಹಾಕಿ, ಆಯ್ತಾ? ಬೇರೆ ಯಾವುದು ಹಾಕ್ಬೇಡಿ. ಬೇಸಿಕ್ C++ ಎಲ್ಲರಿಗೂ ಗೊತ್ತಿರುತ್ತೆ. ನೀಡೆಡ್ ಯು ಕ್ಯಾನ್ ಪುಟ್, ಆರ್ ಒಂದು ಲ್ಯಾಂಗ್ವೇಜ್ ನಿಮ್ಗೆ ಸ್ಥಿರವಾಗಿ ಗೊತ್ತಿದ್ರೆ ಆ ಲ್ಯಾಂಗ್ವೇಜ್ ನೀಟಾಗಿ ಹಾಕಿ, ಆ ತರ. ಸೊ ಹಾಗಾಗಿ ರಿಲೈ ಆನ್ ಒನ್ ಲ್ಯಾಂಗ್ವೇಜ್, ಡೋಂಟ್ ರಿಲೈ ಆನ್ ಎನಿ ಅದರ್ ಲ್ಯಾಂಗ್ವೇಜಸ್. ಬಿಕಾಸ್ ಈಗ ನೀವು ಫಸ್ಟ್ ಅದಕ್ಕೆ ಕರೆಂಟ್ ಟ್ರೆಂಡ್ ಅರ್ಥ ಮಾಡ್ಕೊಳ್ಳಿ. ಕರೆಂಟ್ ಟ್ರೆಂಡ್ ಅಂತ ಹೇಳಿದ್ರೆ ವಾಟ್ ಎವರ್ ದ ಕಂಪನೀಸ್ ಅಂಡ್ ಟುಡೇ ಆರ್ ವರ್ಕಿಂಗ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಅಂತ ತಿಳ್ಕೊಳ್ಳಿ. ಈಗ ನಮಗೆ ಕರೆಂಟ್ಲಿ ವರ್ಕ್ ಆಗ್ತಿರೋಂಥ ಕಂಪನಿ ಯಾವ ಲ್ಯಾಂಗ್ವೇಜಸ್ ಮೇಲೆ ಓಡ್ತಿದೆ, ಯಾವ ಕಂಪನಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ವರ್ಕ್ ಮಾಡ್ತಿದೆ ನೋಡ್ಕೊಳ್ಳಿ. ಯಾವುದು ಮೆಜಾರಿಟಿ ಆಫ್ ದ ಕಂಪನಿ ಯಾವ ಲ್ಯಾಂಗ್ವೇಜ್ ಬಳಸ್ತಿದೆ ಅದನ್ನ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ನಾನು ಐ ಹ್ಯಾವ್ ಲರ್ನ್ ಪೈಥಾನ್ ಅಂಡ್ SQL ಕಲ್ತಿದ್ದೀನಿ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಯಾವ್ದು ಇದೆ ಅದು ಕಲ್ತ್ಕೊಳ್ಳಿ. ಸೊ ಇವಾಗ ನಾನು ಕೂಡ ಐ ಆಮ್ ಆಲ್ಸೋ ಸರ್ಚಿಂಗ್ ಫಾರ್ ಎ ಜಾಬ್ ಅಂಡ್ ನಾನು ಕೂಡ ಅದರ ಜರ್ನಿನ ನಿಮ್ಮೊಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಎಷ್ಟು ಕೋರ್ಸಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಲವಾರು ಕೋರ್ಸಸ್ನ ಸರ್ಟಿಫಿಕೇಟ್ಗಳು ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ಇದು ಡಾಟಾ ಸೈನ್ಸ್ ಫಾರ್ ಬಿಗಿನರ್ಸ್ ಬೈ ಮೈಕ್ರೋಸಾಫ್ಟ್ ಅಂತೇಳಿ ಮೈಕ್ರೋಸಾಫ್ಟ್ ಅವ್ರು ಪ್ರೊವೈಡ್ ಮಾಡ್ತಿದ್ದಾರೆ. ಸರ್ಟಿಫಿಕೇಶನ್ದು
ನೋಡಿ ಸರ್ಟಿಫಿಕೇಶನ್ ಬಂದು ಗಿಟಬ್ ಬೇಸ್ಡ್ ಕಂಟೆಂಟ್ ಇದೆ. ಇದು ಸರ್ಟಿಫಿಕೇಶನ್ ಕಂಪ್ಲೀಟ್ ಫ್ರೀ ಗಿಟಬ್ ಬೇಸ್ಡ್ ಕಂಟೆಂಟ್ ಇದೆ. ನೀಟಾಗಿ ಕಲ್ತ್ಕೊಳ್ಳಿ ಆಯ್ತಾ, ನೀಟಾಗಿ ಕಲಿತ್ಕೊಳ್ಳಿ, ಇದೊಂಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಸರ್ಟಿಫಿಕೇಶನ್ ಮೋಸ್ಟ್ಲಿ ಕೊಡ್ತಾರೋ ಕೊಡೋದು ನಂಗೆ ಗೊತ್ತಿಲ್ಲ, ಬಟ್ ಗಿಟಬ್ ಬೇಸ್ಡ್ ಕಂಟೆಂಟ್ ಅಂತ ಇದೆ ನೋಡಿ. ಸರ್ಟಿಫಿಕೇಶನ್ ಗಿಟಸ್ ಫ್ರೀ ಗಿಟಬ್ ಬೇಸ್ಡ್ ಕಂಟೆಂಟ್ ಅಂತ ಹೇಳಿದ್ದಾರೆ. ಗಿಟಬ್ ಬೇಸ್ಡ್ ಕಂಟೆಂಟ್ ಇದು. ಗಿಟಬ್ ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟ್ ಲರ್ನಿಂಗ್ ಅಂತ ಒತ್ತ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಗಿಟಬ್ ಬಗ್ಗೆ ಕಲಿಕೆ ಪ್ರಾರಂಭವನ್ನು ಮಾಡುವಂಥದ್ದು. ಅದೇ ರೀತಿ ಮೆಷಿನ್ ಲರ್ನಿಂಗ್ ಫಾರ್ ಬಿಗಿನರ್ಸ್ ಕೂಡ ಇದೆ by Microsoft ಆಯ್ತಾ, and programming fundamentals with Stanford University, algorithm design and analysis with Stanford University, Stanford University. and ಏನಕ್ಕೆ ಇದು ಮ್ಯಾಟರ್ ಅಂತ, so break into data take or analysis of these courses, help you avoid the noise, teach real world concept, provide resume worthy proof of learning and cost 0 rupees. So 0 rupees ಇದೆ. ಇದು ಸರ್ಟಿಫಿಕೇಶನ್ ಬಗ್ಗೆ ನಾನು ಕ್ಲಾರಿಟಿ ಆಮೇಲೆ ಕೊಡ್ತೀನಿ ನೋಡ್ಬಿಟ್ಟು, ಬಟ್ ನಾನೀಗ ಕೋರ್ಸಸ್ ಹೆಂಗಿದೆ ಅಂತ ಒಂದು ಇನ್ಸೈಟ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ಸಿ ಬಿಕಾಸ್ ಸೀರಿಯಸ್ ಆಗಿ ನಾವು ಕೂಡ ಒಂದು ಜಾಬ್ ಅನ್ನ ಹುಡುಕ್ತಾ ಇರೋಂಥದ್ದು. ಐ ಆಮ್ ಓಪನ್ ಟೆಲಿಂಗ್ ಯು. ಸೊ ಹಾಗಾಗಿ ನಾವು ಕೂಡ ಒಂದಿಷ್ಟು ಕೋರ್ಸಸ್ಗಳನ್ನ ಹಾಗೆ ನಿಮ್ಮೊಟ್ಟಿಗೆ ಕಲಿತಾ ಹೋಗೋಣ ಅಂತ ಹೇಳ್ಬಿಟ್ಟು. ಸಿ ಕೋರ್ಸಸ್ ಇಲ್ಲದೆ ಸಾಧ್ಯನೇ ಇಲ್ಲ. ನಿಮ್ಗೆ ಸ್ಕಿಲ್ ಸೆಟ್ ಇತ್ತು ಅಂದ್ರೆ ಮಾತ್ರ ಇಟ್ ಇಸ್ ಈಸಿ ಗೋ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಸೊ ನಿಮಗೆ ಗೊತ್ತಿದ್ರೆ ಕಲ್ತಿದ್ರೆ ಎಲ್ಲಿಂದಾದ್ರೂ ಒಂದು ಪ್ರಯತ್ನ ಮಾಡ್ಬೋದು. ಬಟ್ ಏನು ಅಂತಂದ್ರೆ ಒಂದು ಸರ್ಟಿಫಿಕೇಟ್ ಇದ್ದಾಗ ಎಷ್ಟೋ ಟೈಮಲ್ಲಿ ಇಫ್ ಟ್ರೈಂಗ್ ಫಾರ್ ಆಫ್ ಸೈಟ್, ಸೊ ಸರ್ಟಿಫಿಕೇಶನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ದಯವಿಟ್ಟು ಕಲ್ತ್ಕೊಳ್ಳಿ. ಇಟ್ಸ್ ಜಸ್ಟ್ ಅಪ್ಗ್ರೇಡೇಷನ್ ಆಫ್ ನಾಲೆಡ್ಜ್, ಇನ್ನೇನು ಇಲ್ಲ. ಸೊ ಅದಕ್ಕೆ ಹೇಳೋದು, ಇವತ್ತಿನ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅನ್ನೋಕ್ಕೆ ಇಟ್ಸ್ ಆಲ್ ಅ ಪ್ರೂಫ್, ರೈಟ್? ನಮಗೆ ಏನ್ ಕರೆಂಟ್ ಕಂಪನಿ ವರ್ಕ್ ಮಾಡ್ತಾ ಇದೆ, ಏನ್ರ ಮೇಲೆ ಮಾಡ್ತಾ ಇದೆ, ಅದನ್ನ ಯಾರು ಹೇಳ್ಕೊಳಲ್ಲ, ಅದು ಬಿಟ್ಟೇ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಮಕ್ಳಿಗೂ ಅಷ್ಟೇ, ನಾವು ಜಸ್ಟ್ ಇನ್ ಜನರಲ್ ಆಗಿ ಕಲಿತಾ ಇರ್ತಾರೆ. ಬಟ್ ಕಂಪನಿಯವರು ತುಂಬಾ ಇದಾಗಿ ಮಾಡ್ತಾ ಇರ್ತಾರೆ. ಬಟ್ ಅದೆಲ್ಲ ನಮ್ಗೆ ಜ್ಞಾನನೇ ಇರೋದಿಲ್ಲ. ಅಂಡ್ ನಮ್ಗೆ ಹೆಂಗಾಗಿರುತ್ತೆ ಅಂದ್ರೆ ಅದೇ ದೊಡ್ಡ ನಂಗೆ ಆಗೋಗಿರುತ್ತೆ. ಬಟ್ ವಿ ಸ್ಟಿಲ್ ಹ್ಯಾವ್ ಮೋರ್ ಟು ಲರ್ನ್ ದಟ್ ವಿ ಡೋಂಟ್ ನೋ ಅಷ್ಟೇ. ಆದ್ರೆ ಅದಕ್ಕೆ ಕಾಲೇಜ್ ಎಕ್ಸ್ಪೋಸ್ ಮಾಡ್ಬೇಕು ಫಸ್ಟ್. ಸೊ ಎಷ್ಟೋ ಕಂಪನಿಗಳು ಸರ್ಟಿಫಿಕೇಶನ್ ಕೋರ್ಸಸ್ ಅನ್ನ ನೀಡ್ತಾರೆ. ದಯವಿಟ್ಟು ಸರ್ಟಿಫಿಕೇಶನ್ ಕೋರ್ಸಸ್ಗೋಸ್ಕರ ದಯವಿಟ್ಟು ಅಮೌಂಟ್ ಅನ್ನ ವೇಸ್ಟ್ ಮಾಡ್ಬೇಡಿ. ಕೆಲವು ಕಡೆ 40 ತಗೋತಾರೆ, 50,000 ತಗೋತಾರೆ, ಅಮೌಂಟ್ ಎಲ್ಲ ಹೇಳ್ಕೊಡ್ತೀನಿ ಅಂತ. ದಯವಿಟ್ಟು ಅದಕ್ಕೆ ವೇಸ್ಟ್ ಮಾಡಬೇಡಿ. ತುಂಬಾ ಒಳ್ಳೊಳ್ಳೆ ಕಡೆ ಸೇರ್ಕೊಳ್ಳಿ. ಐ ಹ್ಯಾವ್ ಅ ಗುಡ್ ಎಕ್ಸಾಂಪಲ್ ಆಫ್ QSpider. ಸೊ ಐ ವಾಸ್ ಒನ್ ಫ್ರಮ್ QSpider wherein I have learned Python and SQL. ಬಟ್ ಅದಾದ್ಮೇಲೆ MTech ಹೋಗ್ಬೇಕು ಅಂತ ಹೇಳಿ ನಾನು ಕಟ್ ಮಾಡಿದೆ. ಮುಂದಕ್ಕೆ I did not move forward. There was a job opportunity in there. ಸೊ ಏನಂತ ಹೇಳಿದ್ರೆ Python SQL ಎಲ್ಲ ನಾವು ಕಲ್ತಿರ್ತೀವಿ. ಏನ್ ಕಲ್ತಿರ್ತೀವಿ ಅದ್ರ ಮೇಲೆನೆ ನಮ್ಗೆ ರಿಕ್ರೂಟ್ಮೆಂಟ್ ಬರ್ತಾ ಇರುತ್ತೆ ಅಲ್ಲಿ. ಸೊ ಲರ್ನಿಂಗ್ Python, ಸೊ Python ಅಲ್ಲಿ ರಿಕ್ರೂಟ್ಮೆಂಟ್ ಇರುತ್ತೆ. ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂದ್ರೆ ಮ್ಯಾನ್ಯುಯಲ್ ಟೆಸ್ಟಿಂಗ್ ಮೇಲೆ ರಿಕ್ರೂಟ್ಮೆಂಟ್ ಇರುತ್ತೆ. ಮ್ಯಾನ್ಯುಯಲ್ ಟೆಸ್ಟಿಂಗ್ ಕಮ್ಸ್ ಇನ್ ಜಾವಾ, ರೈಟ್? ಮ್ಯಾನ್ಯುಯಲ್ ಟೆಸ್ಟಿಂಗ್ ಕಮ್ಸ್ ಇನ್ ಜಾವಾ ಅಂಡ್ ಇದು ವೆಬ್ ಡೆವಲಪ್ಮೆಂಟ್, Python ವೆಬ್ ಡೆವಲಪ್ಮೆಂಟ್ ಮೇಲೆ ಬಂದಿರುತ್ತೆ, SQL ಮೇಲೆ ಬಂದಿರುತ್ತೆ. ಸೊ ಈ ತರ ಅವ್ರ ಕಂಪ್ನಿಯವರು ಯಾವ್ದ್ರ ಮೇಲೆ ಕೇಳ್ತಾರೆ ಅಂತ ಅವರೇ ಮೆನ್ಷನ್ ಮಾಡ್ಬಿಟ್ಟಿರ್ತಾರೆ. ಸೊ ನೀವು ಅದನ್ನ ಕಲಿತಿರ್ತೀರಾ ಅಂದ್ರೆ ಅದ್ರ ಮೇಲೆ ನೀವು ರಿಕ್ರೂಟ್ ಆಗ್ಬೋದು. ಸೊ ಆ ರೀತಿಯಾದಂತ ಅವಕಾಶ ಇದೆ. ಇಟ್ಸ್ ಆಲ್ಸೋ ಗುಡ್ ಒನ್. ಬಟ್ ಅಮೌಂಟ್ ಇಸ್ 45,000. ನಾನು ಜಾಯ್ನ್ ಆದಾಗ್ಲೇನೆ ಅವರು ಬೇರೆ ಸ್ಟೂಡೆಂಟ್ಸ್ಗೆ 45,000 ಏನೋ 40,000 ಸಮ್ ತಗೋತಾ ಇದ್ರು. ನಮಗೇನು ಅಂದ್ರೆ ಇದು ಕಾಲೇಜ್ ಕಡೆಯಿಂದ ಬರ್ತಾರೆ ಅವರು. ಎಷ್ಟೋ ಕಾಲೇಜ್ಗಳಿಗೆ ಬರ್ತಾರೆ. ಇಟ್ ಇಸ್ ಕಮಿಂಗ್ ಟು ಕಾಲೇಜ್ ಯುಟಿಲೈಸ್ ಮಾಡ್ಕೊಳ್ಳಿ. QSpider ಬಂದು ಕಾಲೇಜ್ಗೆ ಬರ್ತಾರೆ. ಕಾಲೇಜಲ್ಲಿ ಅವರು ಗ್ರೂಪ್ ಡಿಸ್ಕಷನ್ ಪ್ಲಸ್ ಆಪ್ಟಿಟ್ಯೂಡ್ ಕಂಡಕ್ಟ್ ಮಾಡಿ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಆಸ್ ಅ ಫ್ರೀ ಸ್ಟೂಡೆಂಟ್ ದೇ ಸೆಲೆಕ್ಟ್ ಅಸ್. ಫ್ರೀ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಮಾಡಿ ಅಲ್ಲಿ ಅವರು ನಮ್ಮನ್ನ ಒಳಗಡೆ ಕೂರಿಸ್ಕೊಂಡು ಎಲ್ಲ ಕ್ಲಾಸಸ್ ಎಲ್ಲ ಹೇಳ್ಕೊಟ್ಟು, ಇಟ್ ವಿಲ್ ಬಿ ಕ್ವೈಟ್ ಸ್ಟ್ರಿಕ್ಟ್ ಓನ್ಲಿ. ಕ್ಲಾಸಸ್ ಎಲ್ಲ ಹೇಳ್ಕೊಟ್ಟು ಹೆಂಗಿರುತ್ತೆ, ಕ್ಲಾಸಸ್ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಅಲಾಂಗ್ ವಿತ್ ಯು ವಿಲ್ ಆಲ್ಸೋ ಲರ್ನ್ ರಿಗಾರ್ಡಿಂಗ್ ದಿ ಸೆಷನ್ಸ್, ಎವ್ರಿ ಡೇ ಸೆಷನ್ಸ್ ನ ನೀವು ಪ್ರೆಸೆಂಟೇಷನ್ ಮಾಡಲೇಬೇಕು. ಪ್ರೆಸೆಂಟೇಷನ್ ಮಾರ್ಕ್ಸ್ ಇದ್ದೇ ಇರುತ್ತೆ. ಅಂಡ್ ಫೈನಲ್ ಒಂದು ಎಕ್ಸಾಮ್ ಕೂಡ ಇರುತ್ತೆ. ಓಕೆನಾ? ಸೊ ದಟ್ಸ್ ಆಲ್ಸೋ ವಿಲ್ ಬಿ ದೇರ್. ಅಂಡ್ ಪ್ರೆಸೆಂಟೇಷನ್ ಸೆಷನ್ ಇರಲೇಬೇಕು ಎಲ್ಲರೂ. ಅಂಡ್ ಅದಕ್ಕೆ ನೀವೆಲ್ಲರೂ ಸೈನ್ ಹಾಕಲೇಬೇಕು. ವಿ ಡನ್ ದ ಪ್ರೆಸೆಂಟೇಷನ್ ಅಂತ. ವಿ ಆರ್ ಆಲ್ ಮೇಡ್ ಇನ್ ಟು ಗ್ರೂಪ್ಸ್ ಅಂಡ್ ವಿಲ್ ಡೂ ದ ಪ್ರೆಸೆಂಟೇಷನ್ ಆಫ್ ಈಚ್ ಅಂಡ್ ಎವ್ರಿ ಡೇಸ್ ಕ್ಲಾಸ್ ವಾಟ್ ಎವರ್ ಇಸ್ ಡನ್. ಓಕೆನಾ? ಅದಾದ್ಮೇಲೆ ನಮ್ಗೆ ಎಕ್ಸಾಮ್ ಕೂಡ ಇರುತ್ತೆ. ಎಕ್ಸಾಮ್ ಅಲ್ಲಿ ಆಗುತ್ತೆ. ಅದಾದ್ಮೇಲೆ ಅವ್ರು ಯಾವ್ದ್ರ ಮೇಲೆ ರಿಕ್ರೂಟ್ಮೆಂಟ್ ಬರ್ತಾ ಇದೆ ಅದಕ್ಕೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ವೆರಿ ಗುಡ್ ಅಟ್ ನಾಲೆಡ್ಜ್ ಎಲ್ಲ. ಸೊ ಹಾಗಾಗಿ ಅದು ಕೂಡ ಒಂದು ಪ್ರಯತ್ನ ಮಾಡ್ಬೋದು. ಬಟ್ ಅಮೌಂಟ್ ಇಸ್ ಮೋರ್. ನಿಮ್ಗೆ ಅಮೌಂಟ್ಗಿಂತ ಹೆಚ್ಚಾಗಿ ಚೆನ್ನಾಗಿದೆ. ಆಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇಂದ ಅಂದ್ರೆ ಹೆಂಗಿದೆ ಎಲ್ಲ ನೋಡಿದ್ನಲ್ಲ ಒಂದು 6 to 8 months ತನಕ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಬಟ್ ಒಂದೇನು ಅಂದ್ರೆ ಟ್ರೈ ಟು get into the courses which are very free and try to get into the courses which are from the company itself. ಕೆಲವು ಕಂಪನಿಗಳು ಕೋರ್ಸಸ್ ಆಫರ್ ಮಾಡ್ತಿರುತ್ತೆ ಫ್ರೀ ಆಫ್ ಕಾಸ್ಟ್ ಗೆ. ಅದು ಕೆಲವು ಕಂಪನಿಗಳು they get tie up into the major companies and start
ಸ್ಟಾರ್ಟ್ ದ ಕೋರ್ಸಸ್ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನು ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಸೊ ಆಲ್ ಇಸ್ ಇನ್ ಯೋರ್ ಹ್ಯಾಂಡ್ ಗೈಸ್. ಸೊ ಆದಷ್ಟು ಬೇಗ ಕೋರ್ಸಸ್ನ ಆಕ್ಸೆಸ್ ಮಾಡ್ಕೊಳ್ಳಿ. ಅದರಲ್ಲೂ ಸ್ಪೆಷಲಿ ಥರ್ಡ್ ಸೆಮ್ ಸ್ಟೂಡೆಂಟ್ಸು ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ಮಕ್ಕಳು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಥರ್ಡ್ ಇಯರ್ ಮಕ್ಕಳು ಆಲ್ಮೋಸ್ಟ್ ಮಾಡಿರ್ತಾರೆ, ಯಾರು ಮಾಡಿಲ್ಲ ಅವರು ಅದನ್ನ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಯಾರಾದರೂ ಕೆಲಸ ಸಿಗದೆ ಕೂತಿರೋರು ಇದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಹೀಗೇನೆ ವೈಸ ವರ್ಸ. ಆ್ಯಂಡ್ ಲೆಟ್ಸ್ ಚೆಕ್ ವಿತ್ ಡಾಟಾ ಸೈನ್ಸ್. ಈಗ ಸ್ಟಾರ್ಟ್ ಲರ್ನಿಂಗ್ ಕ್ಲಿಕ್ ಮಾಡಿದಾಗ ನನಗೆ ಬಂದು ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್, very sorry for the distraction. I don't know what happened. ವೆರಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಸೊ ಇನ್ನೊಂದು ಆ್ಯಪಿಗೆ ಹೋಗಿದ ತಕ್ಷಣನೇ ಅದು ಏನಂತ ಹೇಳ್ತಾರೆ, ವಿಡಿಯೋ ಕಟ್ ಆಯಿತು. ಐ ಆಮ್ ಸಾರಿ. ಸೊ ಸ್ಟಾರ್ಟ್ ಲರ್ನಿಂಗಿಗೆ ನಾನು ಹೋಗಿದ ತಕ್ಷಣನೇ ಐ ಜಸ್ಟ್ ಗಾಟ್ ಇನ್ ಹಿಯರ್, ರೈಟ್? ಐ ಜಸ್ಟ್ ಗಾಟ್ ಇನ್ ಹಿಯರ್. ಸೊ ಇಲ್ಲಿಗೆ ಬಂದಾಗ ನನಗೆ ಡಾಟಾ ಸೈನ್ಸ್ ಫಾರ್ ಬಿಗಿನರ್ಸ್ ಅಲ್ಲೆಲ್ಲ ವಿಡಿಯೋಸ್ ಇತ್ತು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ರು. ಸೊ ಡಾಟಾ ಸೈನ್ಸ್ ಫಾರ್ ಬಿಗಿನರ್ಸ್ ಕರಿಕ್ಯುಲಮ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕರಿಕ್ಯುಲಮ್ನಲ್ಲಿ ನೀವು ನೋಡ್ತಾ ಇರ್ಬೋದು, Azure Cloud Advocates at Microsoft are pleased to offer a 10-week 20-lesson curriculum at all about data science. Each lesson includes pre-lesson and post-lesson quizzes, written instructions to complete the lesson, solution and an assignment. A project-based methodology allow you to learn while building a proven way for new skills to stick. So ಅಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಹೇಳಿದ್ದಾರೆ ಆ್ಯಂಡ್ ನ್ಯೂ ಕರಿಕ್ಯುಲಮ್ ಬಗ್ಗೆ ಹೇಳಿದ್ದಾರೆ. ಇದನ್ನ ನೀವು ಕ್ಲಿಕ್ ಮಾಡಿದಾಗ ನಾವು ಡೈರೆಕ್ಟ್ ಆಗಿ ವಿ ಗೋ ವಿತ್ ದಿ what I can say this one, which one directly we go with the GitHub, right? ಅದಕ್ಕೆ ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ಟೂಡೆಂಟ್ ಹಬ್ ಪೇಜ್, ಮೈಕ್ರೋಸಾಫ್ಟ್ ಲಾಂಚ್ ಟೀಮ್ ಗೆಟಿಂಗ್ ಸ್ಟಾರ್ಟೆಡ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇವರು ಟೀಮ್ ಮೆಂಬರ್ಸ್ ಅಂತ ಯು ಕ್ಯಾನ್ ಮೀಟ್ ದಿಸ್ ಟೀಮ್ ಮೆಂಬರ್ಸ್. ಅದರದ್ದೇ ಇಲ್ಲಿ ಯೂಟ್ಯೂಬಲ್ಲಿ ಓಪನ್ ಮಾಡಿದ್ದೆ. And this is pedology. So this is 2 pedagogical tenets while building this curriculum, ensuring that it's project based and include frequent quizzes. By the end of the series, students will have learned basic principles of data science, including ethical concept, data preparation, different ways of working with data, data visualization, data analysis, real world use causes of data science and more. So ಇವೆಲ್ಲನೂ ಇರುತ್ತೆ. ಸೊ ನೋಡ್ಕೊಳ್ಳಿ, ಈ ಲೆಸನ್ ಅಲ್ಲಿ ಏನೇನು ಇರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಲ್ ದಿಸ್ ಥಿಂಗ್ಸ್ ಯು ಕ್ಯಾನ್ ಲುಕ್ ಅಟ್, ಅಂಡ್ ದೀಸ್ ಆರ್ ಆಲ್ ದ ಕರಿಕ್ಯುಲಮ್ ದಟ್ ಯು ಗೋನ್ ಟು ಲರ್ನ್ ಇನ್ ಟು. ಆ್ಯಂಡ್ ಲೆಟ್ಸ್ ಸಿ ಲೆಸನ್ ಇವೆಲ್ಲನೂ ನೀಟಾಗಿ ಕೊಟ್ಟಿದ್ದಾರೆ. ಲೆಸನ್ ಗ್ರೂಪಿಂಗ್, ಇಂಟ್ರೊಡಕ್ಷನ್, ಲಿಂಕ್ಡ್ ಲೆಸನ್, ಈ ಲೆಸನ್ ವಿಡಿಯೋ ಇದೆ. ಲೆಟ್ ಮಿ ಕ್ಲಿಕ್ ಆನ್ ದಿಸ್ ಲೆಸನ್ ವಿಡಿಯೋ. ಓಕೆ, ಇದು ಪೋಸ್ಟ್ ಲೆಕ್ಚರ್ ಕ್ವಿಜ್ ಲೆಸನ್ ವಿಡಿಯೋ ಅಂತ ಹಾಕ್ಬಿಟ್ಟು ಇಲ್ಲಿ ಡಾಟಾ ಕೊಡ್ತಿದ್ದಾರೆ. ಬಟ್ ಇಟ್ಸ್ ಆಲ್ ಇನ್ ಗಿಟ್ ಹಬ್ ಗೈಡ್. ಇಲ್ಲಿದೆ ನೋಡಿ ವಿಡಿಯೋ. ಸೊ ಹಿಯರ್ ಇಸ್ ದ ವಿಡಿಯೋ. ಸೊ ಈ ವಿಡಿಯೋನ ನೀವು ಕ್ಲಿಕ್ ಆನ್ ಮಾಡ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಲೈಕ್ ಐ ಕ್ಲಿಕ್ ಆನ್ ದಿಸ್ ವಿಡಿಯೋ. ಸೊ ವೆರಿ ಸಾರಿ ಒನ್ಸ್ ಅಗೇನ್ ಫಾರ್ ದ ಡಿಸ್ಟ್ರಾಕ್ಷನ್. ಸೊ ಮತ್ತೆ ವಿಡಿಯೋ ಕಟ್ ಆಯಿತು. ಸೊ ಹಿಂಗೆ ಕಟ್ ಆಗ್ತಾನೆ ಇರುತ್ತೆ. ಸೊ ಐ ನೀಡ್ ಟು ಸೆಟ್ ರೈಟ್ ಇಟ್ ಸೂನ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಬಂದಿರೋಂಥ ವಿಡಿಯೋ ಇದಾಗಿದೆ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಆಕ್ಸೆಸ್ ಮಾಡ್ಕೋಬಹುದು. ಅದೇ ರೀತಿ ನೀವು ಪ್ರತಿಯೊಂದನ್ನು ಕೂಡ ಲೈಕ್ ಸೇ ಪ್ರತಿಯೊಂದು ಕಂಟೆಂಟ್ ಒಳಗೆ ಹೋದಾಗ, ಸೊ ಹಿಯರ್ ಇಸ್ ಅನ್ ಇಂಟ್ರೊಡಕ್ಷನ್ ಟು ದ ವಿಡಿಯೋ ಆ್ಯಂಡ್ ಹಿಯರ್ ಇಸ್ ಅ ಲೆಸನ್ ವಿಡಿಯೋ ಇನ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನೆಲ್ಲ ನೀವು ಕಲ್ತ್ಕೋಬೋದಾಗಿರುತ್ತೆ. ಆ್ಯಂಡ್ ಇದಿಷ್ಟು ಕಲ್ತ್ಕೊಂಡ್ಮೇಲೆ ಈಗ ಗಿಟ್ ಹಬ್ ಅಲ್ಲಿ ಒಂದಿಷ್ಟು ಇದೆ ನೋಡಿ. ದಿಸ್ ಇಸ್ ವಾಟ್ ಇಸ್ ಯುವರ್ ಗಿಟ್ ಹಬ್. ಆ್ಯಂಡ್ ಈ ಗಿಟ್ ಹಬ್ ಅಲ್ಲೂ ಕೂಡ ಒಂದಿಷ್ಟು ಇರುತ್ತೆ. ಸೊ ಇದನ್ನ ಕೂಡ ನೀವು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನೀಟಾಗಿ ನೋಡಿ ಏನೇನಿದೆ ಅಂತ ಅಂದ್ಬಿಟ್ಟು ಕಲ್ತ್ಕೊಬೋದಾಗಿರುತ್ತೆ. ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್ ಆ್ಯಂಡ್ ಡೂ ಆಲ್ ದಿಸ್. ಸೊ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಆಲ್ಸೋ ವಾಟ್ ಅ ಗುಡ್ ಒನ್. ಆ್ಯಂಡ್ ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೆಷಿನ್ ಲರ್ನಿಂಗ್ ಕೂಡ ಇದೆ, ಆ್ಯಂಡ್ ಆರ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಇದೆ, ಆ್ಯಂಡ್ ಅಲ್ಗರಿಥಮ್ಸ್ ಇದೆ, ಆ್ಯಂಡ್ ಇಷ್ಟನ್ನು ಕಲ್ತ್ಕೋಬಹುದು. ಸೊ ಹೀಗೆ ಎನಿ ಫ್ರೀ ಕೋರ್ಸಸ್ ಬಂತು ಅಂದರೆ ಐ ಆಮ್ ಹಿಯರ್ ಟು ಇನ್ಫಾರ್ಮ್ ಸೊ ದಟ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಆಲ್. ಸೊ ಇದು ಕೂಡ ನಿಮ್ಮ ಒಂದು ಭಾಗ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಸೊ ದಯವಿಟ್ಟು ಸ್ಕಿಲ್ ಸೆಟ್ ಇಲ್ಲದಂತೆ ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ, ಆಯಿತಾ? ಸೊ ಹಾಗಾಗಿ ಇವತ್ತಿನ ಒಂದು ಕರೆಂಟ್ ಟ್ರೆಂಡಲ್ಲಿ ಏನು ಕಂಪ್ನಿ ವರ್ಕ್ ಮಾಡ್ತದೆ ಅದೆಲ್ಲ ತಿಳ್ಕೊಳ್ಳೋದ್ರಾಗೋದಿಲ್ಲ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಆಲ್ಸೋ ಬಿಲ್ಡಿಂಗ್ ದಟ್. ಸೊ ಐ ಥಾಟ್ ಆಫ್ ಶೇರಿಂಗ್ ಮೈನ್ ಆಲ್ಸೋ ಟು ಯು ಸೊ ದಟ್ ನೀವು ಕೂಡ ಬಿಲ್ಡ್ ಮಾಡ್ಕೋಬೋದು ಅಂತ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ. ಸೊ ಪ್ಲೀಸ್ ಟು ಆಕ್ಸೆಸ್ ಇನ್ ದಿಸ್ ಸ್ಟಾರ್ಟ್ ಇಟ್ ಸೂನ್. ಲಿಂಕು ಕೂಡ ನಾನು ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಲಿಂಕ್ನ. ಸೊ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಮಾಡಿದಾಗ ಆದಷ್ಟು ಬೇಗ ಲಿಂಕ್ ಹಾಕ್ತೀನಿ. ಸೊ ನಮ್ಮ ಟೆಲಿಗ್ರಾಮಲ್ಲಿ ಇದೆ ಇದು ಲಿಂಕು. ಸೊ ಟೆಲಿಗ್ರಾಮ್ ಚಾನಲ್ ದಯವಿಟ್ಟು ಆಕ್ಸೆಸ್ ಮಾಡ್ಕೊಳ್ಳಿ. ಈ ಟೆಲಿಗ್ರಾಮಲ್ಲಿ ಲಿಂಕನ್ನು ಹಾಕಿದ್ದೀನಿ ಇದರದ್ದು. ಸೊ ದಯವಿಟ್ಟು ಆದಷ್ಟು ಬೇಗ ಟೆಲಿಗ್ರಾಮಲ್ಲಿ ಲಿಂಕನ್ನು ಆಕ್ಸೆಸ್ ಮಾಡ್ಕೊಳ್ಳಿ ಎನ್ಲೈಟೆಂಡ್ ಎಡ್ಯುಕೇಟರ್ಸ್ ಅಲ್ಲಿ ಅಂತ ಹೇಳ್ತಾ. So I'll just end the session all and I'll club this video and provide it very soon. So ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವೇಟ್ ಮಾಡಿ ಅಂತ ಹೇಳ್ತಾ I'll just end the session all and thank you.